ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ. ಏನಪ್ಪ ವಿಷಯ ಅಂದರೆ, ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ. ಕ್ರಿಯೇಟ್ ಮಾಡಿ ಆಲ್ರೆಡಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ವ್ಯೂಸ್ ನೋಡೋದು ಯಾವ ಥರ, ಮತ್ತು ವಾಚ್ ಟೈಮ್ ಯಾವ ಥರ ಎಷ್ಟಾಗಿದೆ ಎಷ್ಟು ಇಲ್ಲ ಅನ್ನೋದು ನೋಡ್ಬೇಕು ಅನ್ನೋದಿದ್ರೆ ಯಾವ ಆ್ಯಪ್ನ ನಾನು ಡೌನ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ. ಅದು ಯಾವ ಆ್ಯಪ್ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದವರಿಗೆ ಇದು ಇರಲೇಬೇಕು ಮತ್ತು ಇದನ್ನು ಯೂಸ್ ಮಾಡಲೇಬೇಕು. ಹಾಗಾಗಿ ಈ ಆ್ಯಪ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಏನೇನು ಯೂಸ್ ಆಗುತ್ತೆ ಅಂದರೆ, ಬನ್ನಿ ನೋಡೋಣ ಏನೇನು ಯೂಸ್ ಆಗುತ್ತೆ. ಆ್ಯಪ್ ಓಪನ್ ಮಾಡಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಹಂಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಪೇಜ್ ಬರುತ್ತೆ. ನಿಮ್ಮ ಚಾನಲ್ ನೀವು ಲಾಗಿನ್ ಆಗಿದ್ರೆ ಬರುತ್ತೆ, ಲಾಗಿನ್ ಆಗಿದ್ರೆ ಬರೋದಿಲ್ಲ. ಲಾಗಿನ್ ಆಗಿ ಅಂತ ಹೇಳುತ್ತೆ. ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನಿಮ್ಮ ಚಾನಲಲ್ಲಿ ಎಷ್ಟು ವಿಡಿಯೋ ಹಾಕಿದ್ದೀರಾ. ಮತ್ತು ಇಲ್ಲಿ ಫಸ್ಟ್ ಏನಪ್ಪ ಕಾಣಿಸುತ್ತೆ ಅಂದರೆ ನಿಮ್ಮ ಚಾನಲ್ ಹೆಸರು ಮತ್ತು ಟೋಟಲ್ ಸಬ್ಸ್ಕ್ರೈಬರ್ಸ್ ಅಂತ ತೋರಿಸುತ್ತೆ. ಅದಾದಮೇಲೆ ಚಾನಲ್ ಅನಾಲಿಸಿಸ್, ವ್ಯೂಸ್ ಎಷ್ಟು ಬಂದಿದೆ ಮತ್ತು ವಾಚ್ ಟೈಮ್ ಎಷ್ಟಾಗಿದೆ ನಿಮ್ಮ ಚಾನಲ್ ಅಂತಂದು ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ನೀವು ಏನು ವಿಡಿಯೋ ಹಾಕಿರ್ತೀರಲ್ವ, ಇವಾಗ ವಿಡಿಯೋ ಹಾಕಿರ್ತಾರಲ್ಲ ಆ ವಿಡಿಯೋ ಇಲ್ಲಿ ಕಾಣಿಸ್ತವೆ. ಜಾಸ್ತಿ ಅಂದರೆ 3 ವಿಡಿಯೋ, ಹಿಂದಿನ 3 ವಿಡಿಯೋ ಅಷ್ಟೇ ಕಾಣಿಸ್ತವೆ. ನೀವು ಪೂರ ನೋಡ್ಬೇಕಂದ್ರೆ ಇಲ್ಲಿ ಅನಾಲಿಸಿಸ್ ಅಂತ ಇದೆ ನೋಡಿ. ಇಲ್ಲಿ ಮೂರನೇ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಕೂಡ ನೋಡ್ಬೋದು. ಮತ್ತು ಇವತ್ತು ಡೈಲಿ ಯಾವ ಥರ ವ್ಯೂಸ್ ಬರ್ತಾ ಇದೆ, ವಾಚ್ ಟೈಮ್ ಯಾವ ಥರ ಆಗ್ತದೆ ಮತ್ತು ಸಬ್ಸ್ಕ್ರೈಬರ್ಸ್ ಯಾವ ಥರ ಆಗ್ತದೆ ಅನ್ನೋದು ನೀವು ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡ್ಬೋದು. ಮತ್ತು ಈ ಲಾಸ್ಟ್ 22 ದಿನದಲ್ಲಿ ಯಾವ ಥರ ವ್ಯೂಸ್ ಯಾವ ವಿಡಿಯೋಕ್ಕೆ ಜಾಸ್ತಿ ಬಂದಿದೆ, ಅದರಲ್ಲಿ ಟಾಪ್ ಕಂಟೆಂಟ್, ನೀವು ಟಾಪ್ ಕಂಟೆಂಟ್ ಯಾವ ಥರ ಮಾಡಿದ್ದಾರೆ, ಯಾವ ಥರ ಜನರು ವೀಕ್ಷಣೆ ಮಾಡಿದ್ದಾರೆ ಅಂತಲೇ ನೋಡ್ಬೋದು. ಯಾವ ಜಾಸ್ತಿ ವಿಡಿಯೋ ಇರುತ್ತೆ ಅದೇ ಫಸ್ಟ್ ಇರುತ್ತೆ ಇದರಲ್ಲಿ ನೋಡ್ಬೋದು. ನೀವು ಇಷ್ಟು 24 ಅವರ್ಸ್ನಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತಂದು ರಿಯಲ್ ಟೈಮ್ ಅಂತ ಇದೆ. ಇದರಲ್ಲಿ ಆಲ್ಮೋಸ್ಟ್ ಇದು 4 ಅಂದರೆ 20 ಶಿಫ್ಟ್ 48 ಅವರ್ಸ್ನಲ್ಲಿ ಇಷ್ಟು ಅಂದರೆ ವ್ಯೂವರ್ಸ್ ಬಂದಿದ್ದಾರೆ, ವಿಡಿಯೋನ ನೋಡಿದ್ದಾರೆ. ಹಾಗಾಗಿ ನೀವು ಯಾವ್ಯಾವ ಎಷ್ಟೆಷ್ಟು ವ್ಯೂವರ್ಸ್ ನೋಡಿದ್ದಾರೆ ಮತ್ತು ವಾಚ್ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲದೂ ಕೂಡ ಇದರಲ್ಲಿ ನೋಡ್ಬೋದು. ಅದರಲ್ಲಿ ಕೂಡ ಕಾಣಿಸುತ್ತೆ. ಬಟ್ ಒಂದು ವಿಡಿಯೋಕ್ಕೆ ಇಷ್ಟ ಆಗಿದೆ ಅಂತ ಇಲ್ಲಿ ಆಲ್ಮೋಸ್ಟ್ ಅಡ್ವಾನ್ಸನ್ನು ತೋರಿಸುತ್ತೆ. ಇದರಲ್ಲಿ ಬಂದು ನೀವು ಏನಾದರೂ ಓಪನ್ ಮಾಡ್ಕೊಂಡು ನೋಡಿದರೆ, ಹಂಗಾಗಿ ಈ ಚಾನಲ್ ಇದು ಎದಕ್ಕೆ ಉಪಯೋಗ ಅಂದರೆ ಇದಕ್ಕೇ ಉಪಯೋಗ. ಯಾರು ಕೂಡ ಮಿಸ್ ಮಾಡದೆ ಚಾನಲ್ ಏನಾದರೂ ನೀವು ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಫಸ್ಟ್ನೇದಾಗಿ ಯೂಟ್ಯೂಬ್ನಲ್ಲಿ ಕ್ರಿಯೇಟ್ ಮಾಡಿ ಚಾನಲ್ನ ಕ್ರಿಯೇಟ್ ಮಾಡಿ ಆದಮೇಲೆ ಇದರಲ್ಲಿ ಮಿಸ್ ಮಾಡದೆ ಈ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇದು ಮೇನ್ ಫಸ್ಟ್ ಯೂಟ್ಯೂಬ್ ಆದರೆ ಸೆಕೆಂಡ್ ಸ್ಟೆಪ್ ಇದೇ ಇರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ಮೋಸ್ಟ್ ನೋಡ್ಬೋದು ನೀವು ಇಲ್ಲಿ ನೀವೇನಾದರೂ ಕಮ್ಯುನಿಟಿ ಅಂದರೆ ಪೋಸ್ಟ್ ಹಾಕಿದರೆ ಪೋಸ್ಟಿಂದ ಕೂಡ ನೋಡೋದು. ನಾನು ಯಾವುದು ಪೋಸ್ಟ್ ಹಾಕಿಲ್ಲ, ಹಾಗಾಗಿ ಇಲ್ಲಿ ಯಾವುದು ಕೂಡ ಏನಿಲ್ಲ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಅರ್ನಿಂಗ್ ಕೂಡ ಇರುತ್ತೆ. ಅಂದರೆ ನಿಮ್ದು ಏನಾದರೂ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ ಇಲ್ಲಿ ಆಲ್ಮೋಸ್ಟ್ ತೋರಿಸುತ್ತೆ. ನೋಡ್ಬೋದು ನೀವು ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ಎಷ್ಟು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇವಾಗ ಇಷ್ಟೇ ನಾನು ಎದಕ್ಕೂ ಉಪಯೋಗ ಇದು ಅಂತಂದು ಅಷ್ಟೇ ಹೇಳಿದ್ದು. ಯೂಟ್ಯೂಬ್ ಸ್ಟುಡಿಯೋ ಎದಕ್ಕೆ ಉಪಯೋಗ ಅಂದರೆ ಇದಕ್ಕೆ ಉಪಯೋಗ. ಆಲ್ಮೋಸ್ಟ್ ನಾನು ಹಿಂದೆ ಏನು ಹೇಳಿದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಕ್ರಿಯೇಟ್ ಮಾಡಿದರೆ ಮತ್ತು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಡೌನ್ಲೋಡ್ ಮಾಡೋದು ಅಂತ ಕಡೆ ಹೋಗೋಣ. ನೋಡಿದ್ರಲ್ಲ ವಿಡಿಯೋ ಯಾವ ಥರ ಅಂದರೆ ಆ್ಯಪ್ ಯಾವ ಥರ ಯೂಸ್ ಇದೆ, ಯೂಸ್ ಇಲ್ಲ ಅನ್ನೋದು. ಇದನ್ನೆಲ್ಲ ನೋಡಿದಾದ್ಮೇಲೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಆ್ಯಪ್ನಲ್ಲಿ ಯಾರು ಕೂಡ
ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ಈ ಆ್ಯಪ್ ಡೌನ್ಲೋಡ್ ಮಾಡಲೇಬೇಕು. ಹಂಗಾಗಿ ಮಾಡಿ ಅಂತ ಹೇಳ್ತೀನಿ. ಹಂಗೆ ಮಾಡಬೇಕು ಅಂತಂದರೆ ವಿಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.